ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತು ಸಂಕ್ರಾಂತಿ ಆಗಿರುವ ಕಾರಣ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ತಮಗೆಲ್ಲರಿಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸುತ್ತಾ ಈ ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಈ ಶೇಂಗಾ ಹೋಳಿಗೆ ರೆಸಿಪಿನ ನಾನು ನಮ್ಮ ಅಜ್ಜಿಯಿಂದ ಹೇಗೆ ಮಾಡೋದು ಅಂತ ಕಲಿತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ 3 ಸೇರಷ್ಟು ಶೇಂಗಾನ ತಗೊಂಡಿದ್ದೀವಿ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅನ್ನೋದ್ರ ಮೇಲೆ ತಗೊಳ್ಳಿ. ನಮಗೆ ತುಂಬ ಜನ ಇರೋದ್ರಿಂದ ನಾವು ತುಂಬಾ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ 3 ಸೇರು ಶೇಂಗಾನ ತಗೊಂಡಿದ್ದೀವಿ. ಆ 3 ಸೇರು ಶೇಂಗಾಗೆ 1.5 ಸೇರಷ್ಟು ಬೆಲ್ಲನ ತಗೋಬೇಕು. ನೀವು ಕೆ ಜಿ ಲೆಕ್ಕದಲ್ಲಿ ಅಂದರೆ 3 ಕೆ ಜಿ ಶೇಂಗಾ ಕಾಳಿಗೆ 1.5 ಕೆ ಜಿಯಷ್ಟು ಬೆಲ್ಲನ ಹಾಕ್ಕೋಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದ್ರೂ ಕೂಡ ಜಾಸ್ತಿ ಬೆಲ್ಲನ ಆ್ಯಡ್ ಮಾಡ್ಕೋಬೋದು, ಅಥವಾ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ನಿಮ್ಮ ಟೇಸ್ಟ್ ಪ್ರಕಾರ. ನಾವಿಲ್ಲಿ 3 ಕೆ ಜಿ ಶೇಂಗಾಗೆ 1.5 ಕೆ ಜಿಯಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀವಿ. ಮೊದಲಿಗೆ ಶೇಂಗಾನ ತುಂಬ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ತುಂಬ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಶೇಂಗಾನ ಹುರ್ಕೊಂಡು ಆದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಾದಮೇಲೆ ಬೆಲ್ಲನ ಒಡೆದು ಹಾಕ್ಕೋಬೇಕು. ಬೆಲ್ಲನ ಒಡೆದ್ರೂ ಕೂಡ ಶೇಂಗಾ ಮತ್ತು ಬೆಲ್ಲನ ಎರಡೂ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀವಿ ಅಂತ. ರುಬ್ಕೊಂಡಿದ್ದು ಎಲ್ಲ ಆದಮೇಲೆ ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕು. ಅಂದರೆ ಹೂರಣ ಹೇಗೆ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೋಬೇಕು. ನೋಡ್ತಿರ್ಬೋದು ನೀವೇ ನಾವು ಯಾವ ರೀತಿ ಕಲಸಿ ಇಟ್ಟಿದ್ದೀವಿ ಅಂತ. ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಅಂದರೆ ಅದು ಶೇಂಗಾದಲ್ಲಿರುವಂಥ ಪೂರ್ತಿ ಎಣ್ಣೆ ಅಂಶ ಬಿಡಬೇಕು. ಅಲ್ಲಿವರೆಗೂ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಹಾಗೆ ಅದೇ ರೀತಿಯಾಗಿ ಮತ್ತೊಂದು ಕಡೆ ಗೋಧಿ ಹಿಟ್ಟನ್ನ ಕೂಡ ನಾದ್ಕೊತಾ ಇದ್ದೀವಿ. ಇದು ಕಣ್ಕ ಅಂತಾರೆ ನಮ್ಮ ಕಡೆ, ಅಂದರೆ ಹೋಳಿಗೆ ಮಾಡಲಿಕ್ಕೆ ಮಾಡ್ತಿರುವಂಥ ಹಿಟ್ಟು. ಇಲ್ಲಿ ನಾವು ಗೋಧಿ ಹಿಟ್ಟನ್ನ ನಾದ್ಕೊಂಡಿದ್ದೀವಿ. ಈ ಹಿಟ್ಟನ್ನ ನಾದಲಿಕ್ಕೆ ನಾವು 1 ಅಥವಾ 1.5 ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನ ಹಾಕಿದ್ದೀವಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕಬೇಕು. ಎಣ್ಣೆನ ಕಾಯಿಸಿ ಹಾಕೋದ್ರಿಂದ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ. ಹಾಗಾಗಿ ಎಣ್ಣೆನ ಕಾಯಿಸಿ ಹಾಕ್ಕೋಬೇಕು. ಎಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾದಿದ ಮೇಲೆ ಹಿಟ್ಟನ್ನ ತುಂಬ ಚೆನ್ನಾಗಿ ಮಿದಿಬೇಕು. ಅಂದರೆ ತುಂಬ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ, ಎಷ್ಟು ಚೆನ್ನಾಗಿ ಮಿದಿತೀವೋ ಅಷ್ಟೇ ಚೆನ್ನಾಗಿ ಹೋಳಿಗೆ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಬರುತ್ತೆ. ಇಲ್ಲಾಂದರೆ ಹಿಟ್ಟು ಚೆನ್ನಾಗಿ ನಾದಿಲ್ಲ ಅಂತಂದರೆ ಅಥವಾ ಮಿದ್ದಿಲ್ಲ ಅಂದರೆ ಅದು ನಡುವೆ ಬ್ರೇಕ್ ಆಗುತ್ತೆ. ಹಾಗಾಗಿ ಹಿಟ್ಟನ್ನ ತುಂಬ ಚೆನ್ನಾಗಿ ನಾದ್ಕೋಬೇಕು. ಈ ಹಿಟ್ಟನ್ನು ಸಂಪೂರ್ಣವಾಗಿ ನಾದಿದ ಮೇಲೆ ತುಂಬ ಚೆನ್ನಾಗಿ ಮಿದ್ಮೇಲೆ ಅದನ್ನು ಕೂಡ ಒಂದು ಅರ್ಧ ತಾಸಷ್ಟು ನೆನೆಯಲಿಕ್ಕೆ ಬಿಡಬೇಕು. ಅದನ್ನು ಕೂಡ ರೆಸ್ಟ್ ಮಾಡಲಿಕ್ಕೆ ಬಿಟ್ಟು ಅದಾದಮೇಲೆ ಹೋಳಿಗೆನ ಮಾಡಬೇಕು. ನೋಡಿ, ಹಿಟ್ಟನ್ನ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ನಾದಿದ್ದಾಗಿದೆ. ಇದನ್ನು ಒಂದು ಅರ್ಧ ತಾಸು ನೆನೆಯಲಿಕ್ಕೆ ಬಿಟ್ಟಿದ್ವಿ. ನೆಂದಾದಮೇಲೆ ಹಿಟ್ಟು ಯಾವ ಥರ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ತುಂಬಾ ಸಾಫ್ಟಾಗಿ ಬಂದಿರುತ್ತೆ. ಆಗಿರೋ ಹಿಟ್ಟನ್ನು ಕೂಡ ಮತ್ತೊಂದು ಸಾರಿ ನಾದ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಮುಂಚೆನೇ ಕಲಸಿ ಇಟ್ಕೊಂಡಿರುವಂತಹ ಬೆಲ್ಲ ಹಾಗೆ ಶೇಂಗಾ ಮಿಶ್ರಣವನ್ನು ಇವಾಗ ನೋಡ್ತಿರ್ಬೋದು. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇದರಲ್ಲಿ ಸ್ವಲ್ಪನೇ ಭಾಗಗಳನ್ನು ತಗೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು. ನೀವು ಹೋಳಿಗೆ ಯಾವ ಸೈಜಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಲಾಡುಗಳನ್ನ ಮಾಡ್ಕೋಬೇಕು. ನಾವಿಲ್ಲಿ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇಷ್ಟು ದೊಡ್ಡ ಉಂಡೆನ ಮಾಡ್ಕೊತಾ ಇದ್ದೀವಿ. ನೀವು ಚಿಕ್ಕದಾಗಿ ಮಾಡ್ಕೊತೀರ ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ನಾವು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದೀವಿ. ನೋಡಿ, ಮುಂಚೆನೇ ನಾದಿ ಮತ್ತೊಂದು ಸಾರಿ ಮಿದ್ದೆ ಇಟ್ಕೊಂಡಿರುವಂತಹ ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಅದನ್ನು ಸ್ವಲ್ಪನೇ ಲಟ್ಟಿಸ್ಕೊಂಡು ಅದರಲ್ಲಿ ಒಂದು ಶೇಂಗಾ ಉಂಡೆನ ಇಟ್ಟು ಅದನ್ನು ಈ ಥರ ಫಿಲ್ಲಿಂಗ್ ಮಾಡ್ಕೋಬೇಕು. ಸೇಮ್ ನೀವು ಬೇಳೆ ಹೋಳಿಗೆ ಯಾವ ಥರ ಮಾಡ್ಕೊತೀರೋ ಅದೇ ರೀತಿಯಾಗಿ ಇಲ್ಲಿ ಶೇಂಗಾ ಹೋಳಿಗೆ ಕೂಡ ಮಾಡೋದು. ಈ ಶೇಂಗಾ ಹೋಳಿಗೆನ ಮಾಡಲಿಕ್ಕೆ ನಾವಿಲ್ಲಿ ಅಂದರೆ ಹೋಳಿಗೆನ ತಟ್ಟಲಿಕ್ಕೆ ನಾವು ಹೋಳಿಗೆ ತಗಡನ್ನ ಬಳಸ್ಕೊತಾ ಇದ್ದೀವಿ. ನೀವು ಬೇಕಿದ್ರೆ ಚಪಾತಿ ಮಣಿ ಮೇಲೂ ಕೂಡ ಇದನ್ನು ಮಾಡ್ಕೋಬೋದು. ಮೊದಲಿಗೆ ಈ ತಗಡಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕಿದ ಮೇಲೆ ನಾವು ಫಿಲ್ಲಿಂಗ್ ಮಾಡಿರುವಂತಹ ಒಂದು ಉಂಡೆನ ತಗೊಂಡು ಅದನ್ನು ಈ ರೀತಿ ಚಪಾತಿ ಲಟ್ಟಿಸೋ ಹಾಗೆ ಲಟ್ಟಿಸ್ಕೋಬೇಕು. ಅಥವಾ ಬೇಳೆ ಹೋಳಿಗೆ ಯಾವ ಥರ ಲಟ್ಟಿಸ್ಕೊತೀರಾ ಆ ಥರ ಲಟ್ಟಿಸ್ಕೋಬೇಕು. ಇದನ್ನು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು, ಇಲ್ಲಾಂದರೆ ಅಷ್ಟು ಟೇಸ್ಟಿ ಆಗಲ್ಲ. ಹಾಗಾಗಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡು ಅದನ್ನು ಈ ರೀತಿ ಹಂಚಿಗೆ ಹಾಕಿ 2 ಕಡೆ ತುಂಬ ಚೆನ್ನಾಗಿ ಬೇಯಿಸಿದರೆ ಆಗೋಗುತ್ತೆ. ಇದಕ್ಕೆ ಬೇಯಿಸುವಾಗ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನಾವು ಮಾಡುವಾಗಲೇ ಇದಕ್ಕೆ ಕೆಳಗಡೆ ಅಂದರೆ ಚಪಾತಿ ಮಣಿಗೆ ಅಥವಾ ಈ ಥರ ತಗಡಿಗೆ ಎಣ್ಣೆ ಸವರಿ ಲಟ್ಟಿಸ್ಕೋಬೇಕು. ಬೇಯಿಸುವಾಗ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಆಗಿ ಒಂದು ಸಾಫ್ಟ್ನೆಸ್ ಆಗೇ ನೀವು ಬೇಯಿಸ್ಕೋಬೇಕು. ತುಂಬ ಕ್ರಂಚಿಯಾಗಿ ಬೇಯಿಸ್ಬೇಕಂತೇನಿಲ್ಲ. ಬೇಳೆ ಹೋಳಿಗೆನ ಯಾವ ರೀತಿ ಬೇಯಿಸ್ತೀರ ಅದೇ ರೀತಿ ಬೇಯಿಸಬೇಕು. ಅದಾದಮೇಲೆ ಅದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದೇ
ಖಡಕ್ಕಾಗಿ ಆಗುತ್ತೆ. ನೋಡಿ ಇದೇ ರೀತಿಯಾಗಿ ಎಲ್ಲ ಹೋಳಿಗೆ ಕೂಡ ಮಾಡಿ ಅದನ್ನು ಎತ್ತಿಟ್ಕೋಬೇಕು. ಒಂದು 5 ನಿಮಿಷ ಅಥವಾ 10 ನಿಮಿಷ ಅದನ್ನು ಗಾಳಿಗೆ ಹಾಗೆ ಬಿಡಬೇಕು. ಅದಾದಮೇಲೆ ಅದನ್ನು ನೀವು ಬೇರೆ ಡಬ್ಬದಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸ್ಟೋರ್ ಮಾಡ್ಕೋಬೋದು. ಇದು ಬರ್ತಾ ಬರ್ತಾ ಹೇಗಾಗುತ್ತೆ ಅಂದರೆ ನಾವು ಬೇಯಿಸುವಾಗ ಸಾಫ್ಟಾಗಿ ಬೇಯಿಸಿರ್ತೀವಿ, ಅದಾದಮೇಲೆ ಅದು ತುಂಬಾ ಖಡಕ್ ಆಗುತ್ತೆ. ಅಂದರೆ ಖಡಕ್ ರೊಟ್ಟಿ ಯಾವ ಥರ ಮಾಡ್ತೀವಿ ಆ ರೀತಿ ಆಗುತ್ತೆ. ತಿನ್ನಲಿಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಕ್ರಾಂತಿ ಅಂದಮೇಲೆ ಶೇಂಗಾ ಹೋಳಿಗೆ ಇಲ್ಲದೇ ಹಬ್ಬ ಆಗೋದೇ ಇಲ್ಲ. ಏನಕ್ಕಂದರೆ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ಅಥವಾ ಎಳ್ಳಿನ ಹೋಳಿಗೆನೇ. ಇದರಲ್ಲಿ ನೀವು ಸ್ವಲ್ಪ ಎಳ್ಳು ಕೂಡ ಮಿಕ್ಸ್ ಮಾಡಿ ಮಾಡ್ಕೋಬೋದು ಅಥವಾ ಕಂಪ್ಲೀಟಾಗಿ ಎಳ್ಳಿಂದು ಕೂಡ ಮಾಡ್ಬೋದು. ಎರಡೂ ಮಿಕ್ಸ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಇವತ್ತು ಈ ಹೋಳಿಗೆ ತುಂಬಾ ಸ್ಪೆಷಲ್ ನನಗೆ. ಏನಕ್ಕಂದರೆ ಸಂಕ್ರಾಂತಿ ಹಬ್ಬ ಒಂಥರ ಸ್ಪೆಷಲ್ ಆದರೆ ಇದು ನಮ್ಮ ಅಜ್ಜಿ ಮಾಡಿರುವಂಥ ಹೋಳಿಗೆ. ಹಾಗಾಗಿ ಹೋಳಿಗೆನ ತೀಡುವಾಗ ನೀವು ಎಣ್ಣೆನೇ ಹಚ್ಚಬೇಕು ಅಂತ ಏನೂ ಇಲ್ಲ. ಕೆಲವೊಬ್ಬರು ಹಿಟ್ಟು ಕೂಡ ಹಚ್ಚಿ ಮಾಡ್ತಾರೆ. ಅಂದರೆ ಚಪಾತಿನ ನಾವು ಹೇಗೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊತೀವೋ ಅದೇ ರೀತಿಯಾಗಿ ಹಿಟ್ಟು ಕೂಡ ಹಚ್ಚಿ ಈ ಹೋಳಿಗೆನ ಮಾಡ್ಕೋಬೋದು. ಆದರೆ ಈ ರೀತಿ ಎಣ್ಣೆ ಹಾಕಿ ಮಾಡಿರೋದೇ ತುಂಬ ಟೇಸ್ಟಿಯಾಗಿ ಬರೋದು. ಹಿಟ್ಟಿಂದ ಅಂದರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಆದರೆ ಕೆಲವೊಬ್ಬರು ಹಿಟ್ಟಿಂದು ಕೂಡ ಮಾಡ್ತಾರೆ, ಅದು ಅವ್ರವ್ರ ಟೇಸ್ಟ್ ಪ್ರಕಾರ. ನಾವು ಇವತ್ತು ಮಾಡ್ತಿರೋದು ಎಣ್ಣೆ ಹಚ್ಚಿನೇ. ಈ ಸಂಕ್ರಾಂತಿಗೆ ನಾವು ಶೇಂಗಾ ಹೋಳಿಗೆ ಹಾಗೆ ಸಜ್ಜೆ ರೊಟ್ಟಿ ಏನಕ್ಕೆ ತಿನ್ನಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅಂದರೆ ಕೆಲವೊಂದು ಹಬ್ಬಕ್ಕೆ ಕೆಲವೊಂದು ರೀತಿಯ ಅಡುಗೆನ ಮಾಡಿ ತಿಂತೀವಿ, ಯಾಕೆ ಆ ಅಡುಗೆನೇ ಮಾಡಬೇಕು ಅಂತಲೇ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ತಿಂತಾ ಇರ್ತಾರೆ ಅಷ್ಟೇ. ಈ ಹಬ್ಬಕ್ಕೆ ಏನಕ್ಕೆ ನಾವು ಶೇಂಗಾ ಹೋಳಿಗೆ ಹಾಗೆ ಸಜ್ಜೆ ರೊಟ್ಟಿನ ತಿನ್ನಬೇಕು ಅಂದರೆ ಶೇಂಗಾ ಎಣ್ಣೆ ಅಂಶ ಬಿಡುತ್ತೆ, ಹಾಗೆ ಸಜ್ಜೆ ತುಂಬಾ ಹೀಟ್ ದೇಹಕ್ಕೆ. ಈ ಸಮಯದಲ್ಲಿ ತುಂಬಾ ಚಳಿ ಇರುವ ಕಾರಣ ಈ ಅಂಶಗಳನ್ನು ಅಥವಾ ಈ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಉಷ್ಣಾಂಶ ಹಾಗೆ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಎಣ್ಣೆ ಅಂಶವನ್ನು ಈ ಪದಾರ್ಥಗಳು ಒದಗಿಸುತ್ತವೆ. ಹಾಗಾಗಿ ಶೇಂಗಾ ಮತ್ತು ಸಜ್ಜೆನ ಬಳಸ್ಕೊಂಡು ನಾವು ಸಂಕ್ರಾಂತಿ ಸಮಯದಲ್ಲಿ ಅಡುಗೆ ಮಾಡಿ ತಿಂತೀವಿ. ಶೇಂಗಾವನ್ನು ಬಳಸ್ಕೊಂಡು ಶೇಂಗಾ ಹೋಳಿಗೆ ಹಾಗೆ ಸಜ್ಜೆಯನ್ನು ಬಳಸ್ಕೊಂಡು ರೊಟ್ಟಿನ ಮಾಡಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅಂದರೆ ನಮ್ಮ ಚರ್ಮಕ್ಕೆ ಚಳಿಯಿಂದ ಆಗಿರುವಂತಹ ಹೊಡೆತವನ್ನು ನಾವು ತಡೆಗಟ್ಟಬಹುದು. ಅಂದರೆ ಈ ಚಳಿಗೆ ಚರ್ಮ ತುಂಬಾ ಒಡೆದೋಗುತ್ತೆ. ಅದನ್ನು ನಾವು ಈ ಅಂಶಗಳನ್ನು ಅಥವಾ ಈ ಪದಾರ್ಥಗಳನ್ನು ತಿಂದು ಸರಿದೂಗಿಸ್ಕೋಬೋದು. ಹಾಗೆ ಈ ಚಳಿಯನ್ನು ತಡ್ಕೊಳ್ಳುವಂಥ ಶಕ್ತಿ ನಮಗೆ ದೊರಕುತ್ತದೆ. ಹಾಗಾಗಿ ಈ ಶೇಂಗಾ ಹೋಳಿಗೆ ತಿನ್ನೋದು ಹಾಗೆ ಸಜ್ಜೆ ರೊಟ್ಟಿ ತಿನ್ನೋದು ನಮಗೆ ರೂಢಿಯಿಂದ ಬಂದಿರೋವಂಥದ್ದು. ಎಲ್ರಿಗೂ ಈ ಶೇಂಗಾ ಹೋಳಿಗೆ ರೆಸಿಪಿ ಹಾಗೆ ಈ ಇನ್ಫಾರ್ಮೇಷನ್ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.